ಹಲೋ, ಇವತ್ತು ನಾವು ವೆಲ್ಕಮ್ ಟು ಎಲೆಕ್ಟ್ರಾನಿಕ್ಸ್ ಐ ಟಿ ಇನ್ಫೋ ರಿಲೇಟೆಡ್ ಇನ್ ಕನ್ನಡ. ಆಗಿರುವಂತ ಭಾರತ್ ಸ್ಕಿಲ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಒಂದು ಪೋರ್ಟಲ್. ಸೊ ಈ ಪೋರ್ಟಲ್ ಇಂದ ಐ ಟಿ ಅಲ್ಲಿರುವಂತ ಎಲ್ಲ ಟ್ರೇಡ್ಸ್ ಗಳಿಗೆ ಸ್ಟಡಿ ಮೆಟೀರಿಯಲ್, ಕ್ವಶನ್ ಬ್ಯಾಂಕ್ ಪ್ರತಿಯೊಂದ್ರ ಬಗ್ಗೆನೂ ಡೀಟೇಲ್ಸ್ ಇರುವಂತ ಒಂದು ಪೋರ್ಟಲ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪ್ ಅಲ್ಲಿ ಆಗಿರ್ಬೋದು, ನಾರ್ಮಲ್ ಗೂಗಲ್ ಹೋಗಿ ಅಲ್ಲಿ ಭಾರತ್ ಸ್ಕಿಲ್ ಅಂತ ಹೇಳಿ ಟೈಪ್ ಮಾಡಿ. ಆಲ್ರೆಡಿ ಮಾಡಿದಿರುತ್ತೆ, ಸೊ ಅಲ್ಲೇ ನಾನು ಕ್ಲಿಕ್ ಮಾಡಿದ್ದೀನಿ. ಸೊ ನೀವು ಟೈಪ್ ಮಾಡಿದ್ರೆ ಆಯ್ತು ಭಾರತ್ ಸ್ಕಿಲ್ ಅಂತ. ಸೊ ಈ ತರ ಓಪನ್ ಆಗುತ್ತೆ. ಸೊ ನೀವು ಗೊತ್ತಿದ್ದವರು ಡೈರೆಕ್ಟ್ ಆಗಿ CTS ಅಂತ ಹೋಗ್ತಾರೆ. ಬಟ್ ನಿಮ್ಗೆ ಗೊತ್ತಿಲ್ಲ ಅಂದಾಗ ಫಸ್ಟ್ ನೀವು ಈ ಒಂದು ಪೋರ್ಟಲ್ ಯೂಸ್ ಮಾಡ್ತಿದ್ದೀರಾ ಅಂದಾಗ ಸೊ ನೀವೇನ್ ಮಾಡಿ ಭಾರತ್ ಸ್ಕಿಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಪೋರ್ಟಲ್ ಏನಿದೆ ಇದು ಎಸ್ಪೆಷಲಿ ಐ ಟಿ ಅಲ್ಲಿರುವಂತ ಎಲ್ಲ ಟ್ರೇಡ್ಸ್ ಅವರಿಗೆ, ಈವನ್ ಇನ್ಸ್ಟ್ರಕ್ಟರ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಇಬ್ಬರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೀವು ಹೋದಾಗ ಇದು ಜಸ್ಟ್ ಒಂದು ಅಡ್ವರ್ಟೈಸ್ಮೆಂಟ್ ತರ ಬರ್ತಾ ಇರುತ್ತೆ. ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲೋಸ್ ಬಟನ್ ಇದೆ. ಸೊ ಇಲ್ಲಿ ನೋಡಿದಾಗ ನಾರ್ಮಲ್ ಈ ತರ ಬರುತ್ತೆ ಫಸ್ಟ್ಗೆ. ಸೊ ಇಲ್ಲಿ ಹೋದಾಗ ಫಸ್ಟ್ ಏನಂತ ಇರುತ್ತೆ, CTS ಅಂತ ಇದೆ. ಹೌದಾ, ಇಲ್ಲಿ ನೋಡಿ CTS ಫಸ್ಟ್. ಸೊ CTS ಅಂದ್ರೆ ಕ್ರಾಫ್ಟ್ಮನ್ ಟ್ರೈನಿಂಗ್ ಸ್ಕೀಮ್ ಅಂತ ಹೇಳಿ. ಇದು ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸ್ ಅವರಿಗೆ ಹೆಲ್ಪ್ ಆಗಲಿಕ್ಕೆ ಇದನ್ನ ಈ ಒಂದು ಪೋರ್ಟಲ್ ಅಲ್ಲಿ ಈ ಒಂದು CTS ಅನ್ನ ಕೊಟ್ಟಿದ್ದಾರೆ. ಸೊ ಸ್ಟೂಡೆಂಟ್ಸ್ ಏನೆಲ್ಲ ಬೇಕಾಗತ್ತೆ, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಅಂದ್ರೆ ಬುಕ್ಸ್ಗಳು ಏನಿದೆ ಅದರ PDF ಫಾರ್ಮ್ ಅಂಡ್ ಅಪ್ ಟು ಡೇಟ್ ಇರುವಂತ PDF ಫಾರ್ಮ್, ಸ್ಟಡಿ ಸಿಲೆಬಸ್ ಆಗಿರ್ಬೋದು, ಕ್ವಶನ್ ಬ್ಯಾಂಕ್ ಪ್ರತಿಯೊಂದ್ರದ್ದು ಕೂಡ ಇಲ್ಲಿ ಅವರಿಗೆ ಲಭ್ಯ ಇರುತ್ತೆ. ಅಂಡ್ ನೆಕ್ಸ್ಟ್ CITS ಅಂದ್ರೆ ಕ್ರಾಫ್ಟ್ಮನ್ ಇನ್ಸ್ಟ್ರಕ್ಟರ್ ಟ್ರೈನಿಂಗ್ ಸ್ಕೀಮ್ ಅಂತ ಹೇಳಿ. ಇದು ಇನ್ಸ್ಟ್ರಕ್ಟರ್ಗೆ ಯೂಸ್ ಆಗ್ಲಿಕ್ಕೆ, ನಿಮ್ಗೆ ಯಾರು IT ಅಲ್ಲಿ ಟೀಚ್ ಮಾಡ್ತಾರೆ, JTO ಅಂತ ನಾವೇನ್ ಹೇಳ್ತೀವಿ, ಅವರಿಗೆ ಏನೆಲ್ಲ ನಾಲೆಜ್ ಇರಬೇಕು, ಅವರು ಏನೆಲ್ಲ ನಾಲೆಜ್ ಅನ್ನ ಗೇನ್ ಮಾಡಿರ್ಬೇಕು, ಅಥವಾ ಅವರು ನಾಲೆಜ್ ಅನ್ನ ಪಡ್ಕೊಳ್ಳಿಕ್ಕೆ ಯಾವ ಪೋರ್ಟ್ ಅನ್ನು ಯೂಸ್ ಮಾಡ್ಕೋಬೇಕು ಅಂತ ಅಂದಾಗ ಅವರು ಈ ಒಂದು ಭಾರತ್ ಸ್ಕಿಲ್ ಅಲ್ಲಿರುವಂತ CITS ಹೋದ್ರೆ ಕಂಪ್ಲೀಟ್ ಡೀಟೇಲ್ಸ್, ಯಾವ ಯೂನಿಟ್ ವೈಸ್ ಹೇಗೆ ಕ್ಲಾಸ್ ಮಾಡೋದು, ಲೆಸನ್ ಪ್ಲಾನ್, ಡೆಮಾನ್ಸ್ಟ್ರೇಷನ್ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾರೆ. ಅಂಡ್ ಅಪ್ರೆಂಟಿಶಿಪ್ ರಿಲೇಟೆಡ್ ಆಗಿರ್ಬೋದು, ATS ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ, IT ಬ್ಲೆಂಡೆಡ್ ಲರ್ನಿಂಗ್ ಅಂದ್ರೆ ವಿತ್ ಲರ್ನಿಂಗು ಕೂಡ ಇರುತ್ತೆ. TOP ಬ್ಲೆಂಡೆಡ್ ಲರ್ನಿಂಗ್ ಮತ್ತೆ ಭಾರತ್ ಸ್ಕಿಲ್ ಫಾರ್ಮ್ ಅಂತ ಇದೆ. ಸೊ ಇಲ್ಲಿ ಫಸ್ಟ್ ನಾನು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ಲಿಕ್ಕೋಸ್ಕರ ಇದನ್ನ ಮಾಡ್ತಿದ್ದೀನಿ, ಪ್ಲಸ್ ಇನ್ಸ್ಟ್ರಕ್ಟರ್ಗೂ ಕೂಡ ಹೆಲ್ಪ್ ಆಗಬೇಕು. ಸೊ ಎಸ್ಪೆಷಲಿ ಇಲ್ಲಿ CTS ಅಂತ ಇದೆ. ಹೌದಾ, ಫಸ್ಟ್ ಒನ್ ಇದು ಸ್ಟೂಡೆಂಟ್ಸ್ ರಿಲೇಟೆಡ್, ಅವ್ರಿಗೇನು ಸ್ಟಡಿ ಮೆಟೀರಿಯಲ್ಸ್ ಬೇಕು ಎಲ್ಲ ಇದೆ. ಇದನ್ನ ಇನ್ಸ್ಟ್ರಕ್ಟರ್ ಕೂಡ ನೋಡ್ಕೊಂಡು ಇದನ್ನ ಸ್ಟೂಡೆಂಟ್ಸ್ಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ನೀವು IT ಸ್ಟೂಡೆಂಟ್ ಆಗಿದ್ರೆ CTS ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಆ ಪೇಜ್ ಅಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಟ್ರೇಡ್ಸ್ ನ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಹೌದಾ, ನೋಡಿ CTS ಅಂದ್ರೆ ಕ್ರಾಫ್ಟ್ಮನ್ ಟ್ರೈನಿಂಗ್ ಸ್ಕೀಮ್ ಅಂತ ಹೇಳಿ. ಸೊ ಇಲ್ಲಿ ನೀವು IT ಅಂತ ಬಂದಾಗ ಎಷ್ಟು ಟ್ರೇಡ್ಸ್ ಇದೆಯೋ ಅಷ್ಟು ಟ್ರೇಡ್ಗಳ ಒಂದು ಪ್ರತಿಯೊಂದು ಟ್ರೇಡ್ ಅನ್ನು ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಒಂದೊಂದು ಟ್ರೇಡ್ ನ ಇನ್ಸೈಡ್ ನಾವು ಹೋದಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್ ಆದ್ರೆ ಇನ್ಸೈಡ್ ಅಂದ್ರೆ ಅಲ್ಲಿ ಕ್ಲಿಕ್ ಮಾಡಿದಾಗ ಕಂಪ್ಲೀಟ್ ಎಲೆಕ್ಟ್ರಿಷಿಯನ್ ಅವ್ರ ಟ್ರೇಡ್ಗೆ ಬೇಕಾಗಿರುವಂತ ಎಲ್ಲ ಮೆಟೀರಿಯಲ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸ್ಟಡಿ ಮೆಟೀರಿಯಲ್ಸ್, ಕ್ವಶನ್ ಬ್ಯಾಂಕ್, ಮಾಕ್ ಟೆಸ್ಟ್, ಸಿಲೆಬಸ್, ಎವ್ರಿಥಿಂಗ್. ಓಕೆ, ಸೊ ಇದೇ ತರನೇ ಕೆಳಗಡೆ ನೀವು ಹೀಗೆ ಸ್ಕ್ರೋಲ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಏನಾಗುತ್ತೆ, ಬೇರೆ ಬೇರೆ ಟ್ರೇಡ್ ನ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ನೋಡ್ಬೋದು, ನೋಡಿ ಯಾವ್ಯಾವ್ದೆಲ್ಲ ಟ್ರೇಡ್ ಇದು ನಿಮ್ಗೆ ಡೀಟೇಲ್ಸ್ ಬೇಕು ಎಲ್ಲ ಟ್ರೇಡ್ ಇದು ಕೂಡ ಇರುತ್ತೆ. ಎಷ್ಟು IT ಅಲ್ಲಿ ಎಷ್ಟು ಟ್ರೇಡ್ ಇದೆಯೋ ಆಲ್ ಓವರ್ ಇಂಡಿಯಾದಲ್ಲಿ ಅಷ್ಟು ಟ್ರೇಡ್ ನ ಡೀಟೇಲ್ಸ್ ಈ ಒಂದು ಪೋರ್ಟಲ್ ಅಲ್ಲಿ ನಿಮಗೆ ಸಿಗುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ತುಂಬಾನೇ ಇದೆ. ಹೌದಾ, ಸೊ ಇದ್ರಲ್ಲಿ ನಾನು ನನ್ನ ಒಂದು ಏನು ಈ ಒಂದು ಚಾನಲ್ ರಿಲೇಟೆಡ್ ಅಂತ ನೋಡಿದಾಗ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಚೂಸ್ ಮಾಡ್ತೀನಿ.
ಯಾಕೆಂತ ಹೇಳಿದ್ರೆ ಇದು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕೆಲವೊಂದಷ್ಟು ಆಲ್ಮೋಸ್ಟ್ ನಾನು ಇನ್ಫಾರ್ಮೇಶನ್ ಅನ್ನ ನಿಮಗೆ ಕೊಟ್ಟಿದ್ದೀನಿ, ಯೂಸ್ಫುಲ್ ಆಗೋದು. ಅದರಲ್ಲಿ ನಾನೀಗ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅನ್ನೋ ಒಂದು ಟ್ರೇಡ್ ಅನ್ನ ಚೂಸ್ ಮಾಡಿಕೊಂಡು ಒಂದು ಟ್ರೇಡಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೇಮ್ ಆಸ್ ಎಲ್ಲ ಟ್ರೇಡ್ ಹಾಗೆ ಇರುತ್ತೆ. ಸೊ ನೀವೀಗ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಸ್ಟೂಡೆಂಟ್ ಆಗಿದ್ದೀರಾ ಅಂತ ಆದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಟ್ರೇಡ್ಗೆ ಬೇಕಾಗುವಂತ ಎಲ್ಲ ಡೀಟೇಲ್ಸ್ ಆಸ್ ಪರ್ ಗವರ್ನಮೆಂಟ್ ಅಪ್ ಟು ಡೇಟ್ ಮಾಡಿರುವಂತಹ ಸ್ಟಡಿ ಮೆಟೀರಿಯಲ್ಸ್ ಪ್ರತಿಯೊಂದು ಡೀಟೇಲ್ಸ್ ನ ಇಲ್ಲಿ ಹಾಕಿರ್ತಾರೆ. ಇದು ಸ್ಕ್ರೋಲ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ನೀವು ನೋಡ್ಬೋದು ಸ್ಟಡಿ ಮೆಟೀರಿಯಲ್ ಇದೆ, ಎಂಪ್ಲಾಯಬಿಲಿಟಿ ಸ್ಕಿಲ್ ES ಸಬ್ಜೆಕ್ಟ್ ಇದೆಯಲ್ಲ ಅದ್ರ ಬಗ್ಗೆ ಇದೆ, ಕ್ವಶನ್ ಬ್ಯಾಂಕ್ ಇದೆ, ಮಾಕ್ ಟೆಸ್ಟ್ ಅಂತ ಇದೆ, QP ಮತ್ತೆ ಕ್ವಶನ್ ಪೇಪರ್ ಅಂಡ್ ಕರಿಕ್ಯುಲಮ್ ಲರ್ನಿಂಗ್ ಅಂತ ಇದೆ. ಸೊ ಇಲ್ಲಿ ನಿಮ್ಗೆ ಒಬ್ರು ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ಆಗಿದ್ದೀರಾ ಅಂತ ಆದ್ರೆ ಎಲ್ಲರಿಗೂ ಕೂಡ ಬುಕ್ ನ ಪರ್ಚೇಸ್ ಮಾಡಕ್ಕಾಗಲ್ಲ ಅಥವಾ ಎಲ್ಲ ಕಡೆ ಕ್ಯಾರಿ ಮಾಡಕ್ಕಾಗಲ್ಲ. ಸೊ ನಿಮ್ಗೆ ತಕ್ಷಣಕ್ಕೆ ಒಂದು ಇನ್ಫಾರ್ಮೇಶನ್ ಬೇಕು ಅಂದಾಗ ನೀವು ಬುಕ್ ನ ಎವ್ರಿ ಟೈಮ್ ಕ್ಯಾರಿ ಮಾಡ್ಬೇಕಾಗತ್ತೆ. ಎಸ್ಪೆಷಲಿ ಕೋವಿಡ್ ಟೈಮ್ ಅಲ್ಲಿ ಇದು ತುಂಬಾನೇ ಹೆಲ್ಪ್ ಆಗಿದೆ ಆನ್ಲೈನ್ ಕ್ಲಾಸಸ್ ಮಾಡಲಿಕ್ಕೆ. ಅಂಡ್ ಅಪ್ ಟು ಡೇಟ್ ಇರುವಂತಹ ಯಾವ ಬುಕ್ ರೆಫರ್ ಮಾಡಬೇಕು, ಪ್ರೆಸೆಂಟ್ ಯಾವ ಬುಕ್ ನ ಮೇಲೆ ನಮ್ಗೆ ಕ್ಲಾಸಸ್ ಆಗುತ್ತೆ ಅಥವಾ ಎಕ್ಸಾಮ್ ಅಲ್ಲಿ ಬರುತ್ತೆ ಅನ್ನೋದು ಪರ್ಪಸ್ ಅನ್ನ ಇಟ್ಕೊಂಡ್ರೆ ನೀವು ಈ ಒಂದು ವೆಬ್ಸೈಟ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಆಸ್ ಪರ್ ಗವರ್ನಮೆಂಟ್ ಅಪ್ ಟು ಡೇಟ್ ನಿಮ್ಗೆ ಪರ್ಟಿಕ್ಯುಲರ್ ಯಾವ ಸಿಲೆಬಸ್ ಅಂಡ್ ಅದಕ್ಕೆ ಬೇಕಾಗುವಂತ ಮೆಟೀರಿಯಲ್ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಎಲ್ಲ ಅಪ್ ಟು ಡೇಟ್ ಕೊಟ್ಟಿರ್ತಾರೆ. ಸೊ ನೀವು ಇದನ್ನೇ ರೆಫರ್ ಮಾಡ್ಬೇಕಾಗತ್ತೆ, ಇನ್ಸ್ಟ್ರಕ್ಟರ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು. ಸೊ ಇಲ್ಲಿ ನಿಮ್ಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ನ ಹೇಳಿದೆ, ಆಲ್ ಓವರ್ ಇಂಡಿಯಾ ಅಂತ ಹೇಳಿದೆ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬುಕ್ಸ್ ಅವೈಲೇಬಲ್ ಇರುತ್ತೆ ಇನ್ ದ PDF ಫಾರ್ಮೆಟ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಸ್ಟಡಿ ಮೆಟೀರಿಯಲ್ ನ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅದೇ ತಗೊಂಡಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ರಿಲೇಟೆಡ್ ಎಂಪ್ಲಾಯಬಿಲಿಟಿ ಸ್ಕಿಲ್ ರಿಲೇಟೆಡ್ ಬರುತ್ತೆ. ಸೊ ಫಸ್ಟ್ ಸ್ಟಡಿ ಮೆಟೀರಿಯಲ್ ನೋಡೋಣ. ಸ್ಟಡಿ ಮೆಟೀರಿಯಲ್ ಅಲ್ಲಿ ಟ್ರೇಡ್ ಪ್ರಾಕ್ಟಿಕಲ್, ಸೊ ಬೇರೆ ಬೇರೆ ಸಬ್ಜೆಕ್ಟ್ಸ್ ಗಳು ಬರ್ತಾ ಹೋಗುತ್ತೆ ಅಲ್ವಾ. ಅದರಲ್ಲಿ ಫಸ್ಟ್ ಪ್ರಾಕ್ಟಿಕಲ್, ಇನ್ನೊಂದು ಥಿಯರಿ, ಇಲ್ಲಿ ನೋಡ್ಬೋದು ನೀವು ಥಿಯರಿ ಇದೆ. ಸೊ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಅಂಡ್ ಸೈನ್ಸ್ ಬಗ್ಗೆ ಅದರ ರಿಲೇಟೆಡ್ ಸ್ಟಡಿ ಮೆಟೀರಿಯಲ್ ನ ಕೊಟ್ಟಿದ್ದಾರೆ. ಅಂಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಇದರ ರಿಲೇಟೆಡ್ ಸ್ಟಡಿ ಮೆಟೀರಿಯಲ್ ನ ಕೊಟ್ಟಿದ್ದಾರೆ. ಅಂಡ್ ಅದರ ರಿಲೇಟೆಡ್ ನಿಮಗೆ ಬೇಕಾಗುವಂತಹ ಕೆಲವೊಂದಷ್ಟು ವಿಡಿಯೋಸ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ PPE ಅಂದ್ರೆ ಅದ್ರ ಬಗ್ಗೆ, ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, 7 ಹ್ಯಾಬಿಟ್ಸ್ ಹೈಲಿ ಎಫೆಕ್ಟಿವ್ ಆಗಿರೋದು, ಸೇಫ್ಟಿ ಪ್ರಾಕ್ಟಿಕಲ್ ಆಗಿರ್ಬೋದು, ಪ್ರಾಕ್ಟೀಸ್ ಆಗಿರ್ಬೋದು. ಸೊ ಇದರಲ್ಲಿ ನಿಮಗೆ ವಿಡಿಯೋಸ್ ಕೂಡ ಅವೈಲೇಬಲ್ ಇರುತ್ತೆ. ಓಕೆ, ನೀವು ಕ್ಲಾಸಸ್ ಒಂದ್ ವೇಳೆ ನೀವು ಮಿಸ್ ಮಾಡಿದ್ದೀರಾ, ಕ್ಲಾಸ್ ಹೋಗಿಲ್ಲ ಅಥವಾ ನೀವು ಕ್ಲಾಸ್ ಏನೋ ಒಂದು ರೀತಿ ಮಾಡಿರೋದು ಅರ್ಥ ಆಗ್ಲಿಲ್ಲ ಕ್ಲಾಸ್ ಅಲ್ಲಿ ಇದ್ದಾಗ, ಆ ಥರ ಎಲ್ಲ ಪ್ರಾಬ್ಲಮ್ ಆದಾಗ ನಿಮ್ಗೆ ಈ ಒಂದು ವಿಡಿಯೋಗಳನ್ನ ನೋಡ್ಕೊಂಡು ನೀವು ಕಲಿಬಹುದು. ಅದರಲ್ಲಿ ಈಗ ನಾನು ಫಸ್ಟ್ ಅಂತ ಹೋಗೋದು ಟ್ರೇಡ್ ಪ್ರಾಕ್ಟಿಕಲ್. ಓಕೆ, ಈಗ ಟ್ರೇಡ್ ಪ್ರಾಕ್ಟಿಕಲ್ ಅಂತ ಬಂದಾಗ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗುತ್ತೆ, ಸೊ ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಕಲ್ತಿದ್ದೀರಾ ಅದನ್ನ ಚೂಸ್ ಮಾಡ್ಕೋಬೇಕು. ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ತಿದ್ದಾರೆ ಅಥವಾ ನೀವು ಇಂಗ್ಲಿಷ್ ಅಲ್ಲಿ ಕಲ್ತಿರ ಅಂದ್ರೆ ಇಂಗ್ಲಿಷ್ ಬುಕ್ ಅಂದ್ರೆ PDF ಕಂಪ್ಲೀಟ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಹಿಂದಿ ಚೂಸ್ ಮಾಡಿದ್ರೆ ಕಂಪ್ಲೀಟ್ ಹಿಂದಿಯಲ್ಲಿ ಇರುತ್ತೆ. ತಮಿಳ್ ಯಾವ ಲ್ಯಾಂಗ್ವೇಜ್ ಚೂಸ್ ಮಾಡ್ತಿರೋ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಆ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಸೊ ನಾರ್ಮಲ್ ಆಗಿ ನಾನು ಜನರಲ್ ಆಗಿ ಇಂಗ್ಲಿಷ್ ನ ಚೂಸ್ ಮಾಡ್ತೇನೆ. ಸೊ ಇಲ್ಲಿ ಇಂಗ್ಲಿಷ್ ಅಂತ ತಗೊಂಡಾಗ ಟ್ರೇಡ್ ಪ್ರಾಕ್ಟಿಕಲ್ ಫಸ್ಟ್ ಕರೆಕ್ಟಾಗಿ ನೋಡ್ಕೊಂಡು ಚೂಸ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಟ್ರೇಡ್ ಪ್ರಾಕ್ಟಿಕಲ್ ಫಸ್ಟ್ ಇಯರ್ ಸೆಷನ್ 22 ನ್ಯೂ ಸಿಲೆಬಸ್ ನೋಡಿ. ನ್ಯೂ ಸಿಲೆಬಸ್ ಯಾಕೆ ಅಂದ್ರೆ ಅಲ್ಲಿ ಸಿಲೆಬಸ್ ಚೇಂಜ್ ಆಯಿತು. ನಿಮಗೆ ಲೆವೆಲ್ 4 ಇದು 5 ಆಗುತ್ತೆ. ಲೆವೆಲ್ 5 ಆದ ನಂತರ ಸ್ವಲ್ಪ ಸಿಲೆಬಸ್ ಅಲ್ಲಿ ಚೇಂಜಸ್ ಆಯಿತು. ಸೊ ಅದ್ರ ಅಪ್ ಟು ಡೇಟ್ ಆಗಿರುವಂತಹ ಬುಕ್ಕಿನ PDF ಫಾರ್ಮೆಟ್ ಇರುತ್ತೆ ಫಸ್ಟ್ ಇಯರ್ ಇದು ಸೆಕೆಂಡ್ ಇಯರ್. ಸೊ ಇವೆರಡು ಇಂಗ್ಲಿಷ್ ಅಲ್ಲಿ ಇದೆ. ಲ್ಯಾಂಗ್ವೇಜ್ ನೋಡ್ಕೊಂಡು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ರೆ ನೀವು ಈಗ ಫಸ್ಟ್ ಇಯರ್ ಬೇಕು ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ PDF. ಸೊ ಈ PDF ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಇವಾಗ ನಿಮ್ಗೆ PDF ಏನಿದೆ ಅದು ಓಪನ್ ಆಗುತ್ತೆ. ಸೊ ನೋಡಿ PDF ಎಷ್ಟು ಪೇಜಸ್ ಇದೆ, 269 ಪೇಜಸ್ ಇರುವಂತ ಒಂದು PDF ಅಂದ್ರೆ ಕಂಪ್ಲೀಟ್ ಒಂದು ಬುಕ್ ಏನಿದೆ ಪ್ರಾಕ್ಟಿಕಲ್
ಆಸ್ ಪರ್ ಲೆವೆಲ್ 4 NSQF ಲೆವೆಲ್ 4. ಸೊ ಇದು ನಿಮಗೆ PDF ಫಾರ್ಮೆಟ್ ಅಲ್ಲಿ ಸಿಗುತ್ತೆ. ಸೊ ನೀವು ಮೊಬೈಲಲ್ಲೂ ಕೂಡ ರೆಫರ್ ಮಾಡ್ಕೋಬಹುದು ಅಥವಾ ಇದನ್ನೇ ಪ್ರಿಂಟ್ ಔಟ್ ತೆಗೆಸ್ಕೊಳ್ಬಹುದು ನೀವು. ಸೊ ಬುಕ್ನ ಬಾರೋ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಸೊ ಆ ರೀಸನ್ಗೆ ಇಲ್ಲಿ ನೋಡಿ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರೋದ್ರಿಂದ ಇದನ್ನ ನಾನು ಸ್ವಲ್ಪ ಮಿನಿಮೈಸ್ ಮಾಡಿದ್ದೀನಿ, ಯಾಕೆಂದ್ರೆ ನಿಮ್ಗೆ ಕಂಪ್ಲೀಟ್ ಒಂದು ಪೇಜ್ ಕಾಣಿಸಲ್ಲ ಅಂತ. ಸೊ ಇದನ್ನ ಸ್ವಲ್ಪ ಬೇಕಾದ್ರೆ ಮ್ಯಾಕ್ಸಿಮೈಸ್ ಮಾಡ್ತೀನಿ. ಸೊ ಇದೇ ತರನೇ ನಂಬರ್ ಆಫ್ ಪೇಜಸ್ ಎಷ್ಟಿದೆ ಯೂನಿಟ್ ವೈಸು ಪ್ರತಿಯೊಂದು ಹೇಗಿದೆಯೋ ಹಾಗೇನೆ ಇಲ್ಲಿ ಇರುತ್ತೆ. ಬುಕ್ಕಲ್ಲಿ ಹೇಗಿರುತ್ತೆ, ಒಂದು ಬುಕ್ ತಗೊಂಡ್ರೆ ಸೇಮ್ ಫಾರ್ಮೆಟ್, ಏನು ಚೇಂಜಸ್ ಇರಲ್ಲ. ಅಪ್ ಟು ಡೇಟ್ ಆಗಿರುವಂತಹ ಬುಕ್ಸ್ ಅನ್ನ ರಿಲೀಸ್ ಮಾಡಿರ್ತಾರೆ ಅಂಡ್ ಇಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನೀವೀಗ ಪ್ರಾಕ್ಟಿಕಲ್ನ ರೆಫರ್ ಮಾಡ್ತಾ ಇದ್ದೀರಾ, ಇವನ್ ಇನ್ಸ್ಟ್ರಕ್ಟರ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ಆಗಿರ್ಬೋದು. ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ. ಇವಾಗ ಸಿಲೆಬಸ್ ಆದ್ಮೇಲೆ ಪ್ರತಿಯೊಂದು ಎಕ್ಸಸೈಸ್ ಅನ್ನ ಕೊಟ್ಟಿದ್ದಾರೆ, ಪ್ರಾಕ್ಟಿಕಲ್ ಮಾಡ್ತೀರಾ ಅಲ್ವಾ. ಸೊ ವಿಸಿಟ್ ವೇರಿಯಸ್ ಸೆಕ್ಷನ್ಸ್ ಆಫ್ ITI and identify the locations of various installations. ಸೊ ಈ ತರ ಪ್ರಾಕ್ಟಿಕಲ್ನ ನೀವೇನ್ ಮಾಡ್ಬೋದು, ಬುಕ್ ಒಂದ್ ವೇಳೆ ತರಲಿಲ್ಲ ಅಂದ್ರೆ, ಮಿಸ್ ಆಗಿದ್ರೆ ಅಥವಾ ನೀವು ಕ್ಯಾರಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಈಸಿಯಾಗಿ ಇದನ್ನ ರೆಫರ್ ಮಾಡ್ಕೋಬಹುದು. ಓಕೆ, ಇದರಲ್ಲೆಲ್ಲ ಇರುತ್ತೆ ಆಬ್ಜೆಕ್ಟಿವ್ಸ್, ರಿಕ್ವೈರ್ಮೆಂಟ್ಸ್, ಪ್ರೊಸೀಜರ್ಸ್. ಸೊ ನಾರ್ಮಲ್ ಬುಕ್ ನಿಮಗೆ ಹೇಗೆ ಸಿಗುತ್ತೋ ಸೇಮ್ ಅದೇ ತರನೇ ಎಲ್ಲದೂ ಕೂಡ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಸೊ ಸ್ವಲ್ಪ ಎನ್ಲಾರ್ಜ್ ಮಾಡ್ತೀನಿ, ನಿಮಗೆ ಕಾಣಿಸ್ಲಿಲ್ಲ ಅಂದ್ರೆ. ಸೊ ಈ ತರ ಬೇರೆ ಬೇರೆ ಬುಕ್ ಅಥವಾ ಸಬ್ಜೆಕ್ಟ್ ವೈಸ್ ನೀವಿಲ್ಲಿ ಓಕೆ. ಸೊ ಈಗ ನಾನು ನಾರ್ಮಲ್ ಆಗಿ ಬ್ಯಾಕ್ ಹೋಗ್ತೀನಿ. ಬ್ಯಾಕ್ ಹೋದಾಗ ಇಲ್ಲಿ ಸ್ಟಡಿ ಮೆಟೀರಿಯಲ್ ನಾನು ಚೆಕ್ ಮಾಡಿದ್ದಾಗ, ಸೊ ಇಲ್ಲಿ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ನ ಕಂಪ್ಲೀಟ್ PDF, ನಿಮಗೆ ಬುಕ್ ಏನ್ ಬೇಕಾಗುತ್ತೆ ಅದರ PDF ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ, ಅವರಲ್ಲಿ ಸ್ಟಡಿ ಮೆಟೀರಿಯಲ್ ಅಲ್ಲಿ. ಓಕೆ, ಈಗ ನೆಕ್ಸ್ಟ್ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತಂದಿದ್ರೆ ಯಾವ ತರ ಎಕ್ಸಾಮ್ಸ್ ಇರುತ್ತೆ ಅನ್ನೋದು ಕೂಡ ಡೌಟ್ಸ್ ಇರುತ್ತೆ, ಕ್ವಶನ್ಸ್ ಯಾವ ತರ ಬರುತ್ತೆ. ಅಂಡ್ ಅದ್ರ ಜೊತೆ ನೋಡಿ ಸ್ಟಡಿ ಮೆಟೀರಿಯಲ್ ಅಲ್ಲಿ 3 ಸಬ್ಜೆಕ್ಟ್ಸ್ ಇದೆ. ಇನ್ನೊಂದು ಎಕ್ಸ್ಟ್ರಾ ಅಡಿಷನಲ್ ಇನ್ನೊಂದು ಇದೆಯಲ್ಲ ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂತ ಹೇಳಿ, ಇದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಟಫ್ ಇರುತ್ತೆ ಅಂದ್ರೆ CBT ಎಕ್ಸಾಮ್ ಅಂತ ಹೇಳ್ತೀವಿ ಅದನ್ನ. CBT ಎಕ್ಸಾಮ್ ಕಂಪ್ಲೀಟ್ ಕಂಪ್ಯೂಟರ್ ಯಾವ ತರ ಕ್ವಶನ್ಸ್ ಇರುತ್ತೆ, ಎಷ್ಟು ಕ್ವಶನ್ಸ್ ಇರುತ್ತೆ, ಥಿಯರಿಯಿಂದ ಎಷ್ಟು, ಪ್ರಾಕ್ಟಿಕಲ್ ನಿಮ್ಗೆ ಆಲ್ರೆಡಿ ಪ್ರಾಕ್ಟಿಕಲ್ ಆಗಿರುತ್ತೆ. ಸೊ ಥಿಯರಿ, WCS, ES ಮತ್ತೆ ಇಂಜಿನಿಯರಿಂಗ್ ಡ್ರಾಯಿಂಗ್ ಇಷ್ಟು ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ ಆಗುತ್ತೆ. ಸೊ ಅದಕ್ಕೆ ಹೇಗೆ ರೆಫರ್ ಮಾಡೋದು, ಯಾವ ತರ ಬರ್ಬೋದು ಕ್ವಶನ್ಸ್ ಅನ್ನೋದಕ್ಕೆ ರೆಫರ್ ಮಾಡ್ಲಿಕ್ಕೋಸ್ಕರ ನಿಮ್ಗೆ ಕ್ವಶನ್ ಬ್ಯಾಂಕ್ ಅನ್ನು ಕೊಟ್ಟಿರ್ತಾರೆ ಇಲ್ಲಿ. ಸೊ ಇಲ್ಲಿ ನೋಡಿದ್ದು ಎಂಪ್ಲಾಯಬಿಲಿಟಿ ಸ್ಕಿಲ್ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ಗೆ ಸಪರೇಟ್ ಆಗಿ ಕೊಟ್ಟಿದ್ದಾರೆ ಕ್ವಶನ್ ಬ್ಯಾಂಕ್ಸ್ ನ. ಅಂಡ್ ಈ ಸಲ ಏನ್ ಮಾಡಿದ್ದಾರೆ, ಸ್ವಲ್ಪ ಚೇಂಜಸ್, ಸೆಟ್ 1, ಸೆಟ್ 2, ಸೆಟ್ 3 ಅಂತ ಮಾಡ್ಕೊಂಡಿದ್ದಾರೆ. ಮುಂಚೆ ಈ ತರ ಇರಲಿಲ್ಲ. ಕಂಪ್ಲೀಟ್ ಯೂನಿಟ್ ವೈಸ್ ಕ್ವಶನ್ಸ್ ಅನ್ನ ಕ್ವಶನ್ ಬ್ಯಾಂಕ್ ಅಲ್ಲಿ ಕೊಡ್ತಿದ್ರು. ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಅದನ್ನ 3 ಪಾರ್ಟಿಷನ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೆಟ್ 1, ಸೆಟ್ 2, ಸೆಟ್ 3 ಅಂತ ಹೇಳಿ ಈ 3 ಕ್ವಶನ್ ಬ್ಯಾಂಕ್ಸ್ ನೀವು ರೆಫರ್ ಮಾಡಬೇಕಾಗುತ್ತೆ ಎಕ್ಸಾಮ್ಗೆ. ಯಾಕೆಂತ ಹೇಳಿದ್ರೆ ಮೇನ್ ಎಕ್ಸಾಮ್ಸ್ ಹೇಗಿರುತ್ತೋ ಸೇಮ್ ಆಸ್ ಕ್ವಶನ್ ಅದೇ ತರನೇ ಇಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಥಿಯರಿ ಎಷ್ಟು ಕ್ವಶನ್ಸ್, ಫಾರ್ ಎಕ್ಸಾಂಪಲ್ 38 ಕ್ವಶನ್ಸ್ 28 ಕ್ವಶನ್ಸ್ ಇದ್ರೆ ಅಷ್ಟೇ ಕ್ವಶನ್ಸ್ ಇರುತ್ತೆ. ಸೊ ನೀವು ಆಲ್ಮೋಸ್ಟ್ ಎಕ್ಸಾಮ್ಸ್ ಅಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಕ್ವಶನ್ಸ್ಗಳು ಹೇಗಿರುತ್ತೆ ಅದನ್ನೆಲ್ಲ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಸ್ವಲ್ಪ ಮಿನಿಮೈಸ್ ಮಾಡ್ತೀನಿ, ಕ್ಲಿಯರ್ ಆಗಿ ಒಂದು ಪೇಜ್ ನ ನೋಡ್ಬೋದು. ಸೊ ಇಲ್ಲಿ ನೋಡ್ತಾ ಹೋಗಿ, ಇದು ಥಿಯರಿ ಕ್ವಶನ್ಸ್. ಅದರ ಒಂದು ಕ್ವಶನ್ಸ್ ನೋಡೋದಾದ್ರೆ ಇಲ್ಲಿ which fire extinguisher is used for classing fire. ಟ್ರೇಡ್ ಥಿಯರಿ ಇದೆ, ಅದಕ್ಕೆ 4 ಆಪ್ಷನ್ಸ್ ಹಿಂದಿಯಲ್ಲಿ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಲಿಕ್ಕೆ ಇರುತ್ತೆ ಅನ್ಸುತ್ತೆ. ಸೊ ಎಕ್ಸಾಮ್ಸ್ ಅಲ್ಲಿ ನೀವು ಮೇನ್ ಇಂಗ್ಲಿಷ್ ಅಂತ ಚೂಸ್ ಮಾಡಿದ್ರೆ ಇಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಬರುತ್ತೆ.
ಓಕೆ. ಸೊ ಇಲ್ಲಿ ಎವ್ರಿ ಕ್ವಶನ್ಸಿಗೆ 2 ಮಾರ್ಕ್ಸ್ ಇರುತ್ತೆ ಪ್ರತಿಯೊಂದು ಕ್ವಶನ್ಸ್. ಸೊ ಆಕ್ಚುಲಿ ಇವಾಗ ಏನಾಗಿದೆ, ಟೋಟಲ್ 38 ಕ್ವಶನ್ಸ್ ಥಿಯರಿಯಿಂದ ಬರುತ್ತೆ. 38 ಕ್ವಶನ್ಸ್ ಏನಾಗುತ್ತೆ ಥಿಯರಿಯಿಂದ ಬರುತ್ತೆ. ಉಳಿದದ್ದು ಡಿವೈಡ್ ಮಾಡ್ತಾರೆ. WCS ಮತ್ತು ED ಕೂಡ ಥಿಯರಿ ಕಂಬೈನ್ ಆಗಿ ಬರುತ್ತೆ. ಅದರಲ್ಲಿ 3 ಸಬ್ಜೆಕ್ಟ್ಸ್ ಇದೆ ನೋಡಿ, ಎಂಪ್ಲಾಯಬಿಲಿಟಿ ಸ್ಕಿಲ್. ಓಕೆ. ನೆಕ್ಸ್ಟ್ ಲಾಸ್ಟಿಗೆ ES ರಿಲೇಟೆಡ್ ಕ್ವಶನ್ಸ್ಗಳು ಕೂಡ ಕೊಟ್ಟಿರ್ತಾರೆ. ಸೊ ಇದಿಷ್ಟು ಕೂಡ ನೀವು ನೋಡ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು ಇದ್ರೂ ಕೂಡ ಅದನ್ನ ಕಂಬೈನ್ ಮಾಡಿ ಎಕ್ಸಾಮ್ ಅಲ್ಲಿ ಯಾವ ತರ ಕೊಡ್ತಾರೆ, 3 ಸಬ್ಜೆಕ್ಟ್ಸ್ ಅನ್ನ ಕಂಬೈನ್ ಮಾಡಿ ಒಂದು ಪ್ಯಾಟರ್ನ್ ಅಂಡ್ ಲಾಸ್ಟಿಗೆ ES ಅನ್ನು ಕೂಡ ಕೊಟ್ಟಿರ್ತಾರೆ. ಸೊ ನಿಮಗೆ ಪ್ರತಿಯೊಂದು ಕ್ವಶನ್ಸ್ ಕೂಡ ನೀಟಾಗಿ ಓದಿ ಆನ್ಸರ್ ಮಾಡಬೇಕಾಗುತ್ತೆ. ಇಷ್ಟು ಟೈಮಿಂಗ್ಸ್ ಅಂತಲೂ ಕೂಡ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಎಕ್ಸಾಮ್ಸ್ಗೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ 150 ಅಂತಿದೆ ನೋಡ್ತಿಲ್ಲ ಕೊಟ್ಟಿರ್ತಾರೆ ಅವರು. ಅಂಡ್ ಈ ನೋಟ್ಗಳನ್ನ ನೀವು ಓದ್ಕೊಳ್ಬೇಕಾಗತ್ತೆ. ಮುಂಚೆ ನೆಗೆಟಿವ್ ಮಾರ್ಕ್ ಇರ್ತಿತ್ತು OMR ಶೀಟ್ ಇದ್ದಾಗ, ಇವಾಗ ನೆಗೆಟಿವ್ ಮಾರ್ಕ್ ಎಲ್ಲ ಏನಿಲ್ಲ, ಎಲ್ಲ ತೆಗೆದಿದ್ದಾರೆ. ಸೊ ಈ ತರ ನೀವು ಕ್ವಶನ್ ಬ್ಯಾಂಕ್ ಅನ್ನ ರೆಫರ್ ಮಾಡ್ಕೋಬಹುದು. ಇದು ಸೆಟ್ 1 ಕ್ವಶನ್ ಬ್ಯಾಂಕ್ ಆಗಿದೆ. ಸೊ ಇದೇ ತರ ಸೆಟ್ 2 ಮತ್ತೆ ಸೆಟ್ 3 ಅಂತ ಫಸ್ಟ್ ಇಯರ್ ಇದೆ. ಒಟ್ಟು 3 ಸೆಟ್ಗಳು ಫಸ್ಟ್ ಇಯರ್ ಇರುತ್ತೆ. ಅದೇ ತರ 3 ಸೆಟ್ ಸೆಕೆಂಡ್ ಇಯರ್ಸ್ ಇರುತ್ತೆ. ಸೊ ಇದೇ ತರ ಬೇರೆ ಬೇರೆ ಟ್ರೇಡ್ ಅಲ್ಲಿ ಇದ್ದವರು ನೀವು ಕ್ವಶನ್ ಬ್ಯಾಂಕ್ಸ್ ಗಳನ್ನ ರೆಫರ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಅಂದ್ರೆ ಇದರಲ್ಲಿರೋ ಕ್ವಶನ್ಸ್ ಕೂಡ ಓದ್ಕೊಳ್ಳಿ. ಅಂಡ್ ಇದಲ್ದೇನೆ ಬೇರೆ ಕ್ವಶನ್ಸ್ ಕೂಡ ಓದ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ನಾವು 100% ಇದರಿಂದಾನೇ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ಇದು ನಮ್ಮ ರೆಫರೆನ್ಸ್ ಕೊಟ್ಟಿರುವಂತ ಕ್ವಶನ್ ಬ್ಯಾಂಕ್. ಓಕೆ. ನೆಕ್ಸ್ಟ್ ಮಾಕ್ ಟೆಸ್ಟ್ ಅಂತ ಇರುತ್ತೆ. ಸೊ ಇಲ್ಲಿ ನೀವು ನಾರ್ಮಲ್ ಆಗಿ ಆನ್ಲೈನ್ ಅಲ್ಲಿ NCVT ಮಾಕ್ ಟೆಸ್ಟ್ ಅಂತ ಕೊಟ್ರೆ ಅದನ್ನು ಕೂಡ ಅಟೆಂಡ್ ಮಾಡಬಹುದು. ಸೊ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ದ ಮಾಕ್ ಟೆಸ್ಟ್ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್. ಅಂದ್ರೆ ಮೇನ್ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ ಅಟೆಂಡ್ ಮಾಡ್ತೀರೋ ಅದೇ ತರಾನೇ ಆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕ್ವಶನ್ಸ್ ಟೈಮಿಂಗ್ಸ್ ರನ್ ಆಗ್ತಿರುತ್ತೆ, ನೀವು ಅಟೆಂಡ್ ಮಾಡ್ತಾ ಹೋಗ್ಬೇಕು. ಲಾಸ್ಟಿಗೆ ಸಬ್ಮಿಟ್ ಕೊಡೋದು. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಹೇಗಿರುತ್ತೆ ಅದೇ ತರ ಇರುತ್ತೆ. ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ಸಡನ್ ಆಗಿ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗಬಾರ್ದು, ಟೆನ್ಷನ್ ಆಗಬಾರ್ದು, ಅಥವಾ ಮುಂಚೆನೆ ಇದು ಪ್ರಾಕ್ಟೀಸ್ ಮಾಡಿರ್ಬೇಕು ಅನ್ನೋ ಕಾರಣಕ್ಕೆ ಇದನ್ನ ಈ ತರ ಫಾರ್ಮೆಟ್ ಮಾಕ್ ಟೆಸ್ಟ್ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ QP ಅಂಡ್ ಕರಿಕ್ಯುಲಮ್ ಇಟ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಸ್ಟೂಡೆಂಟ್ಸಿಗೆ ಮೇನ್ ಆಗಿ ಬೇಕಾಗಿರೋದು ಸಿಲೆಬಸ್. ಈ ಸಲ ಯಾವ ತರ ಸಿಲೆಬಸ್ ಇದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಸಿಲೆಬಸ್ ಜೊತೆಗೆ ಯಾವ್ಯಾವ ಇನ್ಸ್ಟ್ರಕ್ಟರ್ಗೂ ಹೆಲ್ಪ್ ಆಗುತ್ತೆ ಇದನ್ನ ಯೂಸ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಯೂನಿಟ್ ವೈಸ್ ಅಥವಾ ಸಬ್ಜೆಕ್ಟ್ ವೈಸ್ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ಸ್ ಅಲ್ಲಿ ಏನೆಲ್ಲ ಸ್ಟಡಿ ಮಾಡ್ತಾರೆ, ಅಂಡ್ ಅದಲ್ಲದೆ ಸಬ್ಜೆಕ್ಟ್ ವೈಸ್ ನೋಡೋದಾದ್ರೂ ಕೂಡ ಎಷ್ಟು ಫಸ್ಟ್ ಇಯರ್ಸ್ಗೆ ಎಷ್ಟು ಟೈಮ್ಸ್ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟು ಟೈಮ್ನ ಅಲರ್ಟ್ ಮಾಡಬೇಕು, ಮತ್ತೆ ಪ್ರಾಜೆಕ್ಟ್ ಇರುತ್ತೆ, OJT ಇರುತ್ತೆ, ಅಂಡ್ ಇಂಟರ್ನ್ಶಿಪ್ ಕೂಡ ಮಾಡ್ಬೋದು, ಅದರ್ ಕೋರ್ಸಸ್ ಕೂಡ ಮಾಡ್ಕೋಬಹುದು. ಸೊ ಈ ತರ ಕಂಪ್ಲೀಟ್ ನಿಮ್ಮ ಸಿಲೆಬಸ್ ಡೀಟೇಲ್ಸ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ. ಇದನ್ನ ನೀವು ಪ್ರಿಂಟ್ ಔಟ್ ತೆಕ್ಕೊಂಡು ರೆಫರ್ ಮಾಡ್ಕೋಬಹುದು. ಈ ಪ್ರತಿಯೊಂದು ಯೂನಿಟ್ ಆದ ನಂತರ ನೆಕ್ಸ್ಟ್ ಯಾವ ಯೂನಿಟ್ ಮಾಡಬೇಕು, ಆ ಯೂನಿಟ್ ಅಲ್ಲಿ ಏನೆಲ್ಲ ನಾವು ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ಇದು ಇನ್ಸ್ಟ್ರಕ್ಟರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈವನ್ ಸ್ಟೂಡೆಂಟ್ಸ್ ಕೂಡ ನೀವು ಇಲ್ಲಿ ಈ ಒಂದು ಸಿಲೆಬಸ್ ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಟ್ರೇಡ್ ಪ್ರಾಕ್ಟಿಕಲ್ ಇದೆ, ಇಲ್ಲಿ ಟ್ರೇಡ್ ಥಿಯರಿ ಇದೆ, ಅಂಡ್ ಇಲ್ಲಿ ರೆಫರೆನ್ಸ್ ಲರ್ನಿಂಗ್ ಔಟ್ಕಮ್ ಇದೆ, ಅಂಡ್ ಡ್ಯೂರೇಷನ್. ಸೊ ಇಷ್ಟು ಕ್ಲಾಸ್ ಅನ್ನ ಮಾಡಲಿಕ್ಕೆ, ಇಷ್ಟು ಪ್ರಾಕ್ಟಿಕಲ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ಬೇಕು ಆಕ್ಚುಯಲ್ ಆಗಿ ಹವರ್ಸ್ ಇದೆ. ಓಕೆನಾ, ಥಿಯರಿ ಮತ್ತೆ ಪ್ರಾಕ್ಟಿಕಲ್. ಸೊ ಇಲ್ಲಿ ಸಿಲೆಬಸ್ ಕೂಡ ನೀವು ತಿಳ್ಕೊಳ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ಇ ಲರ್ನಿಂಗ್ ಅಂತ ಇದೆ. ಇ ಲರ್ನಿಂಗ್ ಅಂತ ಹೇಳಿದ್ರೆ ಈಗ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಇನ್ಸ್ಟ್ರಕ್ಟರ್ ಆಗಿರ್ಬೋದು, ಅವರಿಗೆ ಕೆಲವೊಂದಷ್ಟು ಕ್ಲಾಸಸ್ ನ ಮೇಲೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದಕ್ಕೆ ಮುಂಚೆನೆ ಅವರು ಸ್ವಲ್ಪ ಪ್ರಿಪೇರ್ ಆಗ್ಬೇಕಾಗತ್ತೆ ಕ್ಲಾಸಸ್ ಬಗ್ಗೆ ಕಂಪ್ಲೀಟ್ ಆಗಿ. ಸೊ ಆ ರೀಸನ್ಗೆ ಈವನ್ ಇನ್ಸ್ಟ್ರಕ್ಟರ್ಗೂ ಹೆಲ್ಪ್ ಆಗುತ್ತೆ ವಿಡಿಯೋಗಳು. ಯೂನಿಟ್ ವೈಸ್ ಅದರಲ್ಲಿ ಸಣ್ಣ ಸಣ್ಣ ಟಾಪಿಕ್ಸ್ಗಳನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿ ಅದನ್ನ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಇಲ್ಲಿ ಕೆಲವೊಂದಷ್ಟು ಹಿಂದಿಯಲ್ಲಿದೆ,
ಲ್ಯಾಂಗ್ವೇಜಸ್ ಹಿಂದಿಯಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಸೊ ಇದನ್ನ ನೀವು ಕ್ಲಾಸಸ್ ಸ್ಟೂಡೆಂಟ್ಸ್ ಮಿಸ್ ಮಾಡಿದಾಗೂ ಕೂಡ ಅಷ್ಟೇ, ಸ್ಟೂಡೆಂಟ್ಸಿಗೆ ಅರ್ಥ ಆಗಲಿಲ್ಲ ಅಂದ್ರೂ ಅಷ್ಟೇ, ಈ ಒಂದು ವಿಡಿಯೋ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯೂಟ್ಯೂಬ್ಗೆ ಹೋಗುತ್ತೆ. ಸೊ ಯೂಟ್ಯೂಬಿಗೆ ಕನೆಕ್ಟ್ ಆಯಿತು ಅಂದರೆ ಅಲ್ಲಿ ಆ ಒಂದು ರಿಲೇಟೆಡ್ ಟಾಪಿಕ್ನ ವಿಡಿಯೋ ನಮಗೆ ಬರುತ್ತೆ. ಇದರ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅದು ಯೂಟ್ಯೂಬ್ಗೆ ಹೋಗುತ್ತೆ ಡೈರೆಕ್ಟ್ ಆಗಿ. ಸೊ ಯೂಟ್ಯೂಬ್ ಅಲ್ಲಿ ಆ ಟಾಪಿಕ್ ನ ರಿಲೇಟೆಡ್ ಇಂಟ್ರೊಡಕ್ಷನ್ ಟು ಮೊಬೈಲ್ ಕಮ್ಯುನಿಕೇಶನ್ ಆಗಿರ್ಬೋದು. ಸೊ ಕಂಪ್ಲೀಟ್ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ತನಕ ಯಾವುದೆಲ್ಲ ಟಾಪಿಕ್ಸ್ ಬರುತ್ತೆ ಯೂನಿಟ್ ಅಲ್ಲಿ ಅದೆಲ್ಲ ಕೂಡ ಕಂಪ್ಲೀಟ್ ಒಂದು ಸ್ಮಾಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಇದು ಕೋವಿಡ್ ಟೈಮಲ್ಲಿ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಆಗಿರ್ಬೋದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್ಗೆ, ಇನ್ಸ್ಟ್ರಕ್ಟರ್ಗೂ ಕೂಡ. ಓಕೆ, ಸೊ ಇದಿಷ್ಟು ಕ್ರಾಫ್ಟ್ಮನ್ ಟ್ರೈನಿಂಗ್ ಸ್ಕೀಮ್ ಅಂದ್ರೆ IT ಅಲ್ಲಿ ಓದುವಂತ ಸ್ಟೂಡೆಂಟ್ಸ್ಗೆ, ಓಕೆನಾ, ಎಲ್ಲ ಕೂಡ ಯೂಸ್ಫುಲ್ ಆಗುತ್ತೆ. ಪ್ಲಸ್ ಇನ್ಸ್ಟ್ರಕ್ಟರ್ ಕೂಡ ಇದನ್ನ ನೋಡಿಕೊಂಡು ಸ್ಟಡಿ ಮೆಟೀರಿಯಲ್ಸ್ ಪ್ರತಿಯೊಂದನ್ನು ಕೂಡ ನಾವು ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ಸ್ಟ್ರಕ್ಟರ್ ಕೂಡ ಇದನ್ನ ಯೂಸ್ಫುಲ್ ಮಾಡ್ಕೋಬಹುದು. ಓಕೆ, ಇದಿಷ್ಟು ಸ್ಟೂಡೆಂಟ್ಸ್ ಮತ್ತೆ ಇನ್ಸ್ಟ್ರಕ್ಟರ್ ರಿಲೇಟೆಡ್. ಬಟ್ ಈಗ ಅದ್ರ ಜೊತೆಗೆ ನಾವು CTS ನ ನೋಡೋ ಜೊತೆಗೆ CITS ಅಂತ ಇತ್ತಲ್ವಾ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ಸ್ಟ್ರಕ್ಟರ್ ಕೂಡ ಯಾವ ಕ್ಲಾಸ್ ಮಾಡೋಕೆ ಮುಂಚೆ ಫಸ್ಟು ಹೇಗೆ ಅದ್ರ ಬಗ್ಗೆ ಪ್ರಿಪೇರ್ ಆಗಬೇಕು, ಒಂದೊಂದು ಯೂನಿಟ್ ಬಗ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಓಕೆ, ಈಗ ಇನ್ಸ್ಟ್ರಕ್ಟರ್ಗೆ ಬೇಕಾಗಿರುವಂತ ಡೀಟೇಲ್ಸ್ ಏನಿದೆ, ಹೇಗೆ ಕ್ಲಾಸ್ ಮಾಡೋದು, ಅದನ್ನ ನೀವು ಇಲ್ಲಿ ಬೇಕು ಅಂತ ಹೇಳಿದ್ರೆ CITS ಅನ್ನೋದಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಗೆ ಇಲ್ಲಿ ಯಾವ್ದೆಲ್ಲ ಕ್ಲಾಸಸ್ ಮಾಡಬೇಕಾಗುತ್ತೆ, ಕ್ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಏನೆಲ್ಲ ನಾಲೆಡ್ಜ್ ಸ್ಟೂಡೆಂಟ್ಸ್ ಕೊಡಬೇಕಾಗುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಸೊ ನೀವು ಈಗ ಯಾವ ಟ್ರೇಡನ್ನ ನೀವು ಕ್ಲಾಸನ್ನ ಮಾಡ್ತಾ ಇದ್ದೀರಾ, ಯಾವ ಟ್ರೇಡಿಂಗ್ ಮಾಡ್ತಿದ್ದೀರಾ ಆ ಟ್ರೇಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಆ ಟ್ರೇಡ್ ವೈಸ್ ನಿಮಗೆ ಇನ್ಫಾರ್ಮೇಶನ್ಸ್ ಕಂಪ್ಲೀಟ್ ಆಗಿ ಇದರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸ್ಟಡಿ ಮೆಟೀರಿಯಲ್, ಕ್ವಶನ್ ಬ್ಯಾಂಕ್, ಮಾಕ್ ಟೆಸ್ಟ್, QP ಆ್ಯಂಡ್ ಕರಿಕ್ಯುಲಮ್. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದು ಇನ್ಸ್ಟ್ರಕ್ಟರಿಗೆ, ಅಂದರೆ ಯಾರು ಕ್ಲಾಸನ್ನು ತಗೊಳ್ತಾರೆ, JTO ಅಂತ ಹೇಳ್ತಾರೆ, ಒಂದು ಜೂನಿಯರ್ ಟ್ರೈನಿಂಗ್ ಆಫೀಸರ್ ಅಂತ ಹೇಳಿ IT ಅಲ್ಲಿ ವರ್ಕ್ ಮಾಡುವಂಥ ಲೆಕ್ಚರ್ಸ್ ಅಥವಾ ಆ ಟ್ರೈನರ್ ಏನಿರ್ತಾರೆ ಅವ್ರನ್ನ JTO ಅಂತ ಕರಿತೀವಿ. ಸೊ ಇಲ್ಲಿ ಸ್ಟಡಿ ಮೆಟೀರಿಯಲ್ ಅಂತ ಹೋದ್ರೆ ಟ್ರೇಡ್ ಪ್ರಾಕ್ಟಿಕಲ್ ಅದ್ರ ರಿಲೇಟೆಡ್ ನಿಮ್ಗೆ ಸ್ಟಡಿ ಮೆಟೀರಿಯಲ್ ಅಂದ್ರೆ ಅಲ್ಲಿ ಏನ್ PDF ಇತ್ತಲ್ಲ ಸೇಮ್ ಆಸ್ ಇಲ್ಲಿ ಹಾಗಿರಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೆಪ್ತ್ ಆಗಿ ಟ್ರೈನಿಂಗ್ ಮೆಥಡಾಲಜಿ ಅಂತ ಇರುತ್ತೆ, ಯಾವ ರೀತಿ ಟ್ರೈನಿಂಗ್ ಅನ್ನ ಪ್ರೊವೈಡ್ ಮಾಡಬೇಕು ಸ್ಟೂಡೆಂಟ್ಸ್ಗೆ ಒಂದು ಕೋರ್ಸ್ನ ಬಗ್ಗೆ ಅದ್ರ ಬಗ್ಗೆ ಇರುತ್ತೆ. ಟ್ರೇಡ್ ಥಿಯರಿ, ಇಂಜಿನಿಯರಿಂಗ್ ಡ್ರಾಯಿಂಗ್ ಪ್ರತಿಯೊಂದರದ್ದು ಕೂಡ ಮೆಥಡಾಲಜಿ ಅಂಡ್ ಅದರ PDF ಕೂಡ ಅವೈಲೇಬಲ್ ಇರುತ್ತೆ. ಅಂಡ್ ನೆಕ್ಸ್ಟ್ ನೀವು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಮೇನ್ ಲೆಸನ್ ಪ್ಲಾನ್ ಅಂಡ್ ಡೆಮೋನ್ಸ್ಟ್ರೇಷನ್ ಪ್ಲಾನ್ ಅಂತ. ಲೆಸನ್ ಪ್ಲಾನ್ ಅಂತ ಬಂದಾಗ ನೀವು ಥಿಯರಿಯಲ್ಲಿ ನಾಳೆ ಕ್ಲಾಸ್ ಮಾಡಬೇಕು ಅಂತಿದ್ರೆ ಅದಕ್ಕೂ ಪ್ರೀವಿಯಸ್ ಆಗಿ ನೀವೇನು ಮಾಡಬೇಕು, ಪ್ರಿಪೇರ್ ಮಾಡ್ಕೋಬೇಕು. ನಾಳೆ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡಬೇಕು, ನಾನು ಯಾವುದೆಲ್ಲ ಟಾಪಿಕ್ ಕವರ್ ಅಪ್ ಆಗಬೇಕು, ಆ ಟಾಪಿಕಲ್ಲಿ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಅದ್ರ ಬಗ್ಗೆನೇ ನೀವು ಪ್ರಿಪೇರ್ ಆಗಲಿಕ್ಕೆ ಹೇಗೆ ಪ್ರಿಪೇರ್ ಆಗೋದು, ಅದಕ್ಕಂತ ಒಂದು ಶೀಟ್ಸ್ ಅನ್ನ ಕೊಟ್ಟಿರ್ತಾರೆ ಲೆಸನ್ ಪ್ಲಾನ್, ಅದನ್ನ ಹೇಗೆ ಫಿಲ್ಅಪ್ ಮಾಡೋದು ಅದನ್ನ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಅದರ ಫಾರ್ಮೇಟ್ ಅನ್ನ ಕೊಟ್ಟಿದ್ದಾರೆ. ಈ ಫಾರ್ಮೇಟ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಕನ್ಫ್ಯೂಷನ್ಸ್ ಇರುತ್ತೆ, ಹೇಗೆ ಮಾಡೋದು, ಹೇಗೆ ಫಿಲ್ ಮಾಡೋದು ಅನ್ನೋದು ಕೂಡ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇಲ್ಲಿ ನೋಡಿ ಲೆಸನ್ ಪ್ಲಾನ್ ಒಂದು ಫಾರ್ಮೇಟ್ ಈಗ ಈ ತರ ಇರುತ್ತೆ ಫಾರ್ಮೇಟ್. ಆಕ್ಚುಲಿ ಟ್ರೇಡ್ ಡೇಟ್ ಟು ಲೆಸನ್ ಅಂತೆಲ್ಲ ಇರುತ್ತೆ, ಅಲ್ಲಿ ನೀವು ಫಿಲ್ ಮಾಡಬೇಕು. ಸೊ ಟ್ರೇಡ್ ಅಲ್ಲಿ ಏನು ಫಿಲ್ ಮಾಡಬೇಕು ಪ್ರತಿಯೊಂದು ಕೊಟ್ಟಿದ್ದಾರೆ ನೋಡಿ. ಸ್ಟಾರ್ಟಿಂಗ್ ಪ್ರಿಪರೇಷನ್ ಅಂತ ಬರುತ್ತೆ, ಟೈಟಲ್ ಅಂತ ಇರುತ್ತೆ, ಇಲ್ಲೇನು ಹಾಕಬೇಕು, ಲೆಸನ್ ಹೆಡ್ಡಿಂಗ್ ಅನ್ನ ಹಾಕಬೇಕು, ಆಬ್ಜೆಕ್ಟಿವ್ಸು ಅಲ್ಲಿ ಏನು ನಾವು ಫಿಲ್ ಮಾಡಬೇಕಾಗುತ್ತೆ, ಟೀಚಿಂಗ್ ಏಡ್ಸ್ ಅಲ್ಲಿ ಏನು ಹಾಕಬೇಕು, ಇಂಟ್ರೊಡಕ್ಷನ್ ಅಲ್ಲಿ ಏನು ಹಾಕಬೇಕು. ಸೊ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ತುಂಬಾ ಜನಕ್ಕೆ ಈ ವಿಷಯ ಗೊತ್ತೇ ಇರಲ್ಲ, ಅಂದ್ರೆ ಕೆಲವರಿಗೆ ಟ್ರೈನಿಂಗ್ ಆಗದೆ ಇರುವಂತ ಕಾರಣ ಡೈರೆಕ್ಟ್ ಆಗಿ ಬಂದಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಅವರಿಗೆ ನಾಲೆಡ್ಜ್ ತುಂಬಾ ಕಡಿಮೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಕ್ಲಾಸಸ್ ಮಾಡಬೇಕಾದ್ರೆ ಅವ್ರು ಮುಂಚೆನೆ ಪ್ರಿಪೇರ್ ಆಗಲಿಕ್ಕೆ ಇದನ್ನ
ಹೇಗೆ ಪ್ರಿಪೇರ್ ಮಾಡೋದು ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ಸ್ಟೂಡೆಂಟ್ಸಿಗೆ ಡಿಸ್ಪ್ಲೇ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಆ ರೀಸನ್ಗೆ ಎಲ್ಲ ಇನ್ಸ್ಟ್ರಕ್ಟರ್ಗೆ ಹೇಳ್ತಾ ಇರೋದು ಇದು ತುಂಬಾ ಯೂಸ್ಫುಲ್ ಆಗಿದೆ ಆ್ಯಂಡ್ ನಿಮಗೆ ನೀಟಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ ಆ್ಯಂಡ್ ಅದ್ರ ಬಗ್ಗೆ ಪ್ರಾಕ್ಟೀಸ್ ಕೂಡ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ ಪ್ರೆಸೆಂಟೇಷನ್ ಅಂತಿದೆ, ಅದರಲ್ಲಿ 3 ಟಾಪಿಕ್ಸ್ ಈ ಥರ ಬರುತ್ತೆ. ಇದರಲ್ಲಿ ಡೆವಲಪ್ಮೆಂಟ್ಸ್ ಅಥವಾ ಟಾಪಿಕ್ಸ್ ಏನು ಕವರ್ ಅಪ್ ಮಾಡ್ತೀರಾ ಅದನ್ನ ಇಲ್ಲಿ ಹಾಕಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಆ್ಯಂಡ್ ಹಿಂಟ್ಸ್ನ ಏನು ಕೊಡಬೇಕು ಸೊ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. 2 ಪೇಜಸ್ ಇರುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕು. ಬ್ಯಾಕಲ್ಲಿ ನಾವು ಏನೆಲ್ಲ ಕಂಟಿನ್ಯೂ ಮಾಡಬೇಕು, ಅಪ್ಲಿಕೇಶನ್ ಅಂದರೆ ಏನು ಅಂತೇಳಿ. ಅಪ್ಲಿಕೇಶನ್ ತುಂಬ ಇನ್ಸ್ಟ್ರಕ್ಟರಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಯಾಕೆಂದರೆ ಅಪ್ಲಿಕೇಶನ್ಸ್ ಅಂದ ತಕ್ಷಣ ನಮ್ಗೆ ಏನು ಗೊತ್ತಿರುತ್ತೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಅಪ್ಲಿಕೇಶನ್ ಅಂದರೆ ಹಾಗಲ್ಲ, ಈ ಒಂದು ಇದರಲ್ಲಿ ಎಷ್ಟು ನಾಲೆಜ್ನ ಗೇನ್ ಮಾಡಿದ್ರು ಸೊ ಅದ್ರ ಬಗ್ಗೆ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಎಬಿಲಿಟಿ ಟು ಯೂಸ್ ದ ಲರ್ನ್ಡ್ ಮೆಟೀರಿಯಲ್ ಇನ್ ನ್ಯೂ ಆ್ಯಂಡ್ ಕನ್ಸ್ಟ್ರೀಟ್ ಸಿಚುವೇಶನ್. ಸೊ ಈ ಥರ ಅವ್ರು ಕೊಟ್ಟಿದ್ದಾರೆ ಕಂಪ್ಲೀಟ್ ಡೀಟೇಲ್ಸನ್ನು. ಸಮ್ಮರಿಯಲ್ಲಿ ನಾವೇನು ಹಾಕಬೇಕು, ಟೆಸ್ಟ್ ಅಸೈನ್ಮೆಂಟ್ ಅಂತಿರುತ್ತೆ, ಸೊ ಅಲ್ಲಿ ನಾವೇನು ಹಾಕಬೇಕು. ಆ್ಯಂಡ್ ಇನ್ನೂ ನಾವು ಕೆಳಗೆ ಹೋದರೆ ರೆಫರೆನ್ಸ್ ಅಂತ ಇರುತ್ತೆ. ರೆಫರೆನ್ಸ್ ಅಂದರೆ ಯಾವ ಬುಕ್ಕನ್ನು ನೀವು ರೆಫರ್ ಮಾಡಿದ್ರಿ, ಯಾವುದರಿಂದ ಸ್ಟೂಡೆಂಟ್ಸ್ಗೆ ಈ ಕ್ಲಾಸನ್ನು ಮಾಡಿದ್ದೀರಾ, ಸೊ ನೆಕ್ಸ್ಟ್ ಲೆಸನ್ ಏನು ಮಾಡ್ತಿದ್ದೀರಾ ಅನ್ನೋದನ್ನ ನೀವು ಮೆನ್ಷನ್ ಮಾಡಬೇಕು. ಇದಿಷ್ಟು ಲೆಸನ್ ಪ್ಲ್ಯಾನ್. ಅದೇ ಥರನೇ ಕೆಳಗಡೆ ಹೋದರೆ ನೀವು ಡೆಮಾನ್ಸ್ಟ್ರೇಷನ್ ಪ್ಲ್ಯಾನನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಡೆಮಾನ್ಸ್ಟ್ರೇಷನ್ ಪ್ಲ್ಯಾನನ್ನು ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು, ಸೊ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ಗೆ ಆಬ್ಜೆಕ್ಟಿವ್ಸ್ ಅಂದರೆ ಅಲ್ಲಿ ಏನು ಬರಬೇಕು, ಟೂಲ್ಸ್ ಅಂದರೆ ಏನು ಹಾಕಬೇಕು, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಇದು ನೀವು ರೆಫರ್ ಮಾಡಿಕೊಂಡ್ರೆ ನಿಮಗೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ಯಾಕೆಂದರೆ ನಾವು ಪರ್ಟಿಕ್ಯುಲರ್ ಒಂದು ಫಾರ್ಮೆಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ನೀಟಾಗಿ. ಸೊ ಇದನ್ನು ನಾವು ನೋಡಿಕೊಂಡ್ರೆ ನಮಗೆ ಯಾವ ಡೌಟ್ಸು ಇರಲ್ಲ, ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ. ಓಕೆ ಇಲ್ಲಿ ಲೆಸನ್ ಪ್ಲಾನ್ ಮತ್ತು ಡೆಮಾನ್ಸ್ಟ್ರೇಷನ್ ಪ್ಲಾನ್, ಇದರಲ್ಲಿ ಬೇರೆ ಬೇರೆ ಲೆಸನ್ ಫಾರ್ಮೆಟ್ ಇಂಗ್ಲೀಷಲ್ಲಿದೆ. ಪ್ಲಾನ್ 8 ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದ್ರ ಬಗ್ಗೆ ಇದೆ. ಈಗ ಒಂದು ಟೀಚಿಂಗ್ ಅಂತ ಮಾಡಿದಾಗ ಒಬ್ರು ಟ್ರೈನರ್ ಅಂತ ಇದ್ದಾಗ ಅವರಿಗೂ ಕೂಡ ಒಂದು ಟ್ರೈನಿಂಗ್ ಆಗಿರಬೇಕಾಗುತ್ತೆ. ಆ ಟ್ರೈನಿಂಗಲ್ಲಿ ಏನೆಲ್ಲ ಕೊಡಬೇಕು ಅಥವಾ ಅಲ್ಲಿ ಏನೆಲ್ಲ ಪರ್ಟಿಕ್ಯುಲರ್ ಅವ್ರಿಗೆ ಗೊತ್ತಿರಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ಇದೆಲ್ಲ ಇದೆ. ಅದರ್ ರಿಲೆವೆಂಟ್ ಪ್ಲಾನ್ಸ್ಗಳು, ಸಿಲೆಬಸ್ಸನ್ನ ಅನಲೈಸ್ ಮಾಡೋದು, ಪ್ರತಿಯೊಂದ್ರದ್ದು ಕೂಡ ಒಂದು ಫಾರ್ಮೆಟನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕ್ವಶನ್ ಬ್ಯಾಂಕ್ಸ್ ಇದೆ, ಯಾಕೆಂದರೆ ಇನ್ಸ್ಟ್ರಕ್ಟರಿಗೂ ಕೂಡ ಎಕ್ಸಾಮ್ಸನ್ನು ಅಟೆಂಡ್ ಮಾಡಲಿರುತ್ತೆ, ಟೆಸ್ಟ್ಗಳಿರುತ್ತೆ. ಸೊ ಅವರಿಗೆ ಯೂಸ್ಫುಲ್ ಆಗಲಿಕ್ಕೋಸ್ಕರ ಅವರು ಕೂಡ ಕರೆಕ್ಟಾಗಿ ಟ್ರೈನ್ಡ್ ಆಗಲಿಕ್ಕೋಸ್ಕರ ಈ ರೀತಿ ಟೆಸ್ಟ್ ಇದು ಫಾರ್ಮೆಟ್ಸನ್ನು ಕೊಟ್ಟಿರ್ತಾರೆ ಎಕ್ಸಾಮ್ಗೆ. ಆ್ಯಂಡ್ ಮಾಕ್ ಟೆಸ್ಟ್ ಅವರು ಕೂಡ ಅಟೆಂಡ್ ಮಾಡ್ತಾರೆ ಎಕ್ಸಾಮ್ಸ್, ಅದ್ರ ರಿಲೇಟೆಡ್ ಮಾಕ್ ಟೆಸ್ಟ್. ಈಗ CBT ಇದೆ, ಮುಂಚೆ ರಿಟರ್ನ್ ಇತ್ತು, ಇವಾಗ CBT ಬಂದಿದೆ, ಕಂಪ್ಯೂಟರ್ ಬೇಸ್ಡೆ. ಅವ್ರು ಮುಂಚೆ ಎಲ್ಲ ಪರ್ಟಿಕ್ಯುಲರ್ ಪ್ಲೇಸಸ್ಗೆ ಟ್ರೈನಿಂಗ್ ಇರ್ತಿತ್ತು, ಅಂದರೆ ಚೆನ್ನೈಗೆ ಹೋಗ್ಬೇಕಾಗ್ತಿತ್ತು, 3 months ಆ ಥರ ಎಲ್ಲ ಡ್ಯೂರೇಷನ್ಸ್ ಇರ್ತಿತ್ತು. ಸೊ ಆ 3 monthsಲ್ಲಿ ಕ್ಲಾಸಸ್ ಮಿಸ್ ಆಗ್ತಿತ್ತು ಸ್ಟೂಡೆಂಟ್ಸಿಗೆ. ಸೊ ಅದಕ್ಕೋಸ್ಕರ ಇವಾಗ ಆನ್ಲೈನ್ ಮಾಡಿದ್ದಾರೆ, ನೀವು ಎಲ್ಲಿದ್ದೀರಾ ಅಲ್ಲೇ ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ಬೋದು CBT ಥ್ರೂ, ಆನ್ಲೈನ್ ಥ್ರೂ. ಸೊ ಇದು ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಕ್ವಶನ್ ಪೇಪರ್ ಆ್ಯಂಡ್ ಕರಿಕ್ಯುಲಮ್ ಅಂತ ಇದೆ. ಸೊ ಕರಿಕ್ಯುಲಮ್ ಏನಿದೆ ಅದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ತೀರ. ಇದಿಷ್ಟು ಇನ್ಸ್ಟ್ರಕ್ಟರ್ಗೆ ಗೊತ್ತಿರಲೇಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಆ್ಯಂಡ್ ಇನ್ಫಾರ್ಮೇಷನ್ನು ನಿಮಗೆ ಇಲ್ಲಿ CITS ಕ್ರಾಫ್ಟ್ ಇನ್ಸ್ಟ್ರಕ್ಟರ್ ಟ್ರೈನಿಂಗ್ ಸ್ಕೀಮ್ ಸೊ ಇನ್ನು ನಿಮಗೆ ಸಿಗುತ್ತೆ. ಇದರಲ್ಲಿ ಚೂಸ್ ಮಾಡಬೇಕು ನೀವು, CITS ಅನ್ನು ಚೂಸ್ ಮಾಡಿದ್ರೆ ಇಲ್ಲಿ ನಿಮಗೆ ಇನ್ಸ್ಟ್ರಕ್ಟರ್ಗೆ ಬೇಕಾಗಿರುವಂತಹ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಟ್ರೈನಿಂಗ್ ಮೆಥಡಾಲಜಿ ಅಂತಿರುತ್ತೆ. ಟ್ರೈನಿಂಗ್ ಮೆಥಡಾಲಜಿ ಅಂತ ಹೇಳಿದ್ರೆ ನಾವು ಸ್ಟೂಡೆಂಟ್ಸ್ಗೆ ಯಾವ ಥರ ಕ್ಲಾಸಸನ್ನು ಮಾಡಬೇಕು ಅಂತೇಳಿ. ಸೊ ನಾರ್ಮಲ್ ಟೀಚಿಂಗ್ ಅಂತ ಬಂದಾಗ ಟೀಚಿಂಗಲ್ಲೂ ಕೂಡ ಪ್ರಿನ್ಸಿಪಲ್ಸ್ ಇರುತ್ತೆ. ಸೊ ಏನೆಲ್ಲ ಪ್ರಿನ್ಸಿಪಲ್ಸ್ ಇರುತ್ತೆ ಅದ್ರ ಬಗ್ಗೆ ಇಲ್ಲಿ ನಿಮಗೆ ನೀಟಾಗಿ ಕೊಡ್ತಾ ಹೋಗ್ತಾರೆ. ನಾವು ಯಾವ ಥರ ಟೀಚ್ ಮಾಡಬೇಕು, ಎಫೆಕ್ಟಿವ್ ಟೀಚಿಂಗ್ ಹೇಗೆ ಮಾಡ್ಬೋದು, ಸೊ ಅದ್ರ ಬಗ್ಗೆ ನೀವು ಇಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ರೆಫರ್ ಮಾಡ್ಕೋಬೋದು. ಸೊ ನಾವು ಇಲ್ಲಿ ಬೋರ್ಡ್, ಒಕೇಶನಲ್ ಸಿನಾರಿಯೋ, ಫಸ್ಟ್ ಒನ್, ಸೊ ಇದೇ ಥರನೇ ಅದರ ಡೀಟೇಲ್ಸನ್ನು ಕೂಡ ಅವರು ಕೊಡ್ತಾ ಹೋಗ್ತಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್
ಅಂದ್ರೆ ಅದ್ರ ರಿಲೇಟೆಡ್ ಅವರಿಗೆ ಇನ್ಸ್ಟ್ರಕ್ಟರ್ಗೆ ಹೆಲ್ಪ್ ಆಗ್ಲಿಕ್ಕೆ ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ. ಇದನ್ನೆಲ್ಲ ರೆಫರ್ ಕೂಡ ಮಾಡಿಕೊಂಡು ಕ್ಲಾಸಸ್ ಅನ್ನ ಮಾಡೋದ್ರಿಂದ ಸ್ಟೂಡೆಂಟ್ಸ್ ಗೆ ನಾವು ಎಫೆಕ್ಟಿವ್ ಆಗಿ ಕ್ಲಾಸಸ್ ಅನ್ನ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಮ್ಗೆ ಆ ಒಂದು ಟ್ರೇಡ್ ಬಗ್ಗೆ ನಾಲೆಜ್ ಕಡಿಮೆ ಇದ್ದಾಗ ಸ್ಟೂಡೆಂಟ್ಸ್ ಗೆ ನಾವು ಕಂಪ್ಲೀಟ್ ನಾಲೆಜ್ ಅನ್ನ ಕೊಡ್ಲಿಕ್ಕೆ ಆಗಲ್ಲ. ಸೊ ಆ ರೀಸನ್ಗೆ ಎಲ್ಲ ಇನ್ಸ್ಟ್ರಕ್ಟರ್ ಕೂಡ ಈ CITS ಅನ್ನ ನೀವು ರೆಫರ್ ಮಾಡ್ಕೊಳ್ಳಿ, ಇದ್ರ ಯೂಸ್ ಅನ್ನ ಪಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದು ಗೌರ್ಮೆಂಟ್ ಭಾರತ ಸರ್ಕಾರದವರು ಈ ಒಂದು ಪೋರ್ಟಲ್ ಅನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಅಂಡರ್ ಅಲ್ಲಿ ಇದಾಗಿರೋದು. ಸೊ ಹಾಗಾಗಿ ಎಲ್ಲವೂ ಕೂಡ ಅಪ್ ಟು ಡೇಟ್ ಆಗ್ತಿರುತ್ತೆ. ಸ್ಟೂಡೆಂಟ್ಸಿಗಾಗಿರ್ಬೋದು, ಇನ್ಸ್ಟ್ರಕ್ಟರ್ಗಾಗಿರ್ಬೋದು, ಅದೇ ತರ ಅಪ್ರೆಂಟಿಸ್ಶಿಪ್ ಅಂತ ಇದೆ. ಸೊ ಅದ್ರ ರಿಲೇಟೆಡ್ ನೀವು ನೋಡೋದಾದ್ರೂ ಕೂಡ ನೋಡ್ಕೊಳ್ಬೋದು, ಇನ್ಫಾರ್ಮೇಶನ್ಸ್ ಏನೆಲ್ಲ ಸಿಗುತ್ತೆ ಅಂತೇಳಿ. ಇದಿಷ್ಟು ಭಾರತ್ ಸ್ಕಿಲ್ ಪೋರ್ಟಲ್ ಬಗ್ಗೆ. ಸೊ ಇದರಲ್ಲಿ ITI ಸ್ಟೂಡೆಂಟ್ಸಿಗೆ ಮತ್ತೆ ಇನ್ಸ್ಟ್ರಕ್ಟರ್ಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವೆಬ್ಸೈಟ್ ಹೆಲ್ಪ್ ಆಗುತ್ತೆ. ಎಲ್ಲರೂ ಕೂಡ ಇದನ್ನ ರೆಫರ್ ಮಾಡ್ಕೊಳ್ಳಿ. ಅಂಡ್ ಇನ್ನು ಸ್ವಲ್ಪ ದಿನದಲ್ಲೇ ಎಕ್ಸಾಮ್ಸ್ ಕೂಡ ಇರೋದ್ರಿಂದ ಸ್ಟೂಡೆಂಟ್ಸಿಗೆ ಕ್ವಶನ್ ಬ್ಯಾಂಕ್ಸ್, ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಕೂಡ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ಈಸಿಯಾಗಿ ನೀವು ಇದನ್ನ ರೆಫರ್ ಮಾಡ್ಕೊಬಹುದು. ಯಾಕೆ ಅಂದ್ರೆ ಬುಕ್ಸ್ಗಳನ್ನ ನಾವು ಎವ್ರಿ ಟೈಮ್ ಕ್ಯಾರಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಆದ್ರೆ ಮೊಬೈಲ್ ಅಲ್ಲಿ ಕೂಡ ಓದ್ಕೊಳ್ಬಹುದು. ಸೊ ಈ ರೀಸನ್ಗೆ ಈ ಒಂದು ವಿಡಿಯೋ ಮಾಡಿರೋದು. ಇದೆಲ್ಲರಿಗೂ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.